ಶ್ರೀಮತಿ ರಾಮಾನುಜಾಯ ನಮಃ. ನಮ್ಮ ಯತಿರಾಜ ಭಕ್ತಿ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ, ಆತ್ಮೀಯವಾದ ಸ್ವಾಗತ. ಈಗಾಗಲೇ ನಮ್ಮ ವಾಹಿನಿಯ ವಾರದ ವಿಶೇಷ ವ್ಯಕ್ತಿ ಕಾರ್ಯಕ್ರಮವನ್ನು ನೀವು ನೋಡುತ್ತಿದ್ದೀರಿ. ಈ ವಾರದ ವಿಶೇಷ ವ್ಯಕ್ತಿ ನಮ್ಮೆಲ್ಲರ ಮೆಚ್ಚಿನ ಆತ್ಮೀಯರಾದ ನಮ್ಮ ಶ್ರೀ ಜಿಯರ್ ಅವರ ಆಪ್ತರಾದವರು, ಹಿರಿಯ ಚೇತನರಾದ ಶ್ರೀ ವಾಸುದೇವರಾವ್ ಹಳದಿಪುರ್ ಅವರು ನಮ್ಮೊಡನೆ ಇದ್ದಾರೆ. ಅವರೊಂದಿಗೆ ಈಗ ಒಂದು ಸಂವಾದ ನೋಡೋಣ, ಬನ್ನಿ. ವಾಸುದೇವರಾವ್ ನಮಸ್ಕಾರ. ನಮಸ್ಕಾರ. ನಮ್ಮ ಶ್ರೀ ಜಿಯರ್ ಸ್ವಾಮಿಗಳ ಕಲ್ಪನಾ ಮಾರ್ಗದರ್ಶನದಲ್ಲಿ ನಮ್ಮ ಪ್ರಾರಂಭವಾದ ಈ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ನನಗೂ ಸಂತೋಷ, ಯಾಕಂದರೆ ಇದು ಶ್ರೀಗಳ ಕಲ್ಪನೆಯಲ್ಲಾಗಿದ್ದು. ಎಲ್ಲ ಶಂಕರ ಚಾನಲ್ ಇದೆ, ಈ ಯತಿರಾಜ ಚಾನಲ್ ಇರಲಿಲ್ಲ. ಶ್ರೀಗಳು ಇದನ್ನು ಪುನಃ ಪ್ರಾರಂಭಿಸಿದ್ದಾರೆ. ಇಂಥ ಒಂದು ಪವಿತ್ರವಾದ ಚಾನಲ್ಗೆ ನನ್ನನ್ನು ನೆನೆಸ್ಕೊಂಡು ಶ್ರೀಗಳು ನನ್ನ ಹೆಸರನ್ನು ಸೂಚಿಸಿ ತಾವು ಇಲ್ಲಿಗೆ ಬಂದು ನನ್ನನ್ನು ಸಂದರ್ಶನ ಮಾಡ್ತಿರೋದು ನನ್ನ ಅಹೋಭಾಗ್ಯ. ನೀವು ಅದು ಖಂಡಿತ. ಯಾಕೆಂತಂದರೆ ನೀವು ಶ್ರೀಗಳೊಡನೆ ಹಲವಾರು ದಶಕಗಳಿಂದ ಆಪ್ತರಾದವರು, ಆತ್ಮೀಯ ಒಡನಾಟ ಇದ್ದವರು. ಅವರು ನಿಮಗೆ ಹೇಗೆ ಪರಿಚಯ ಆದರು? ಶ್ರೀಗಳ ಪರಿಚಯ ಹೇಗೆ ಶುರುವಾಯಿತು? ನಂತರ ಅದು ಹೇಗೆ ಮುಂದುವರಿಯಿತು? ಮತ್ತು ಅವರು ಶ್ರೀಗಳು ನಮ್ಮ ಶ್ರೀಮಠದ ಅಧಿಪತಿಯಾದ ಮೇಲೆ ನಿಮಗೆ ಏನು ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಅಂತ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ಬಹುಶಃ 50 ವರ್ಷಗಳ ಹಿಂದೆ, 75-76 ಸುಮಾರಿಗೆ, ನನ್ನ ಆತ್ಮೀಯ ಸ್ನೇಹಿತ ಗೋವರ್ಧನ್ ಅಂಕೋಲಿಕರ್ ಅಂತ ಸಾಗರದವನು, ಬಾಲ್ಯ ಸ್ನೇಹಿತ, ಆತ ಒಂದು ದಿವಸ ನಮ್ಮ ಮನೆಗೆ ಬಂದಾಗ ಹೀಗೆ ಮಾತಾಡ್ತಿರೋ, ವಾಸು ಇಲ್ಲೊಬ್ಬರು ಸಮಾಜ ಸೇವಕರಿದ್ದಾರೆ, ನಿಮ್ಗೆ ಪರಿಚಯ ಮಾಡಿಸ್ತೇನೆ ಅಂತ. ನಾನು ಸಮಾಜ ಸೇವಕರಂದ್ರೆ ಈಗ ರಾಜಕೀಯದವರು ಜೋಟೆಪಾಡಿಗೆ ಇರ್ತಾರಲ್ಲ, ಹಾಗೆ ಇರ್ತಾರೆ ತಿಳ್ಕೊಂಡು ಸಮಾಜ ಸೇವಕರು ಅಂದ್ಕೊಂಡು ಇರ್ತಾರೆ ಕಣೋ ಅಂತಂದೆ. ಇಲ್ಲ ಇವರು ಬೇರೆ ಥರ, ನೋಡೋಣಂತೆ ಬಾ ಪರಿಚಯ ಮಾಡ್ತೇನೆ ಅಂತ. ಹತ್ತಿರನೇ ಇದ್ದದನ್ನು ಶ್ರೀಚರಣ ಹತ್ತಿರದೇ ಇರೋದ್ರಿಂದ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದಾಗ ನನಗೆ ಇವರ ದರ್ಶನ ಆಯಿತು. ಆವಾಗ ಅವರಿಗೇನು 20-25 ವರ್ಷ. ನನಗೆ ನಿಜವಾಗಿಯೂ ನನ್ನ ಆಸ್ತಿ ಅಂದರೆ, ನಾನು ಇಷ್ಟಪಡೋ ಸಂಪತ್ತು ಅಂದರೆ, ನಾನು ಶೇಖರಿಸಿದ ಪುಸ್ತಕ ಮತ್ತು ನಾನು ಗಳಿಸಿದ ಸ್ನೇಹಿತರು. ನನ್ನ ಪುಣ್ಯ ಭಾಗದಿಂದ ನನಗೆ ಒಳ್ಳೆಯ ಸ್ನೇಹಿತರೇ ಸಿಗ್ತಾ ಬಂದಿದ್ದಾರೆ. ನನಗೆ ದುರ್ವ್ಯಸನ ಹೇಳ್ಕೊಡೋರಾಗಲಿ, ದುರ್ಮಾರ್ಗಕ್ಕೆ ಎಳೆಯೋರಾಗಲಿ ಸ್ನೇಹಿತರು ಸಿಕ್ಕಲಿಲ್ಲ. ಇವರ ದರ್ಶನ ನನಗೆ ಮೊದಲು ಅವ್ರನ್ನ ಭೇಟಿ ಮಾಡಿದೆ. ನಾನು ಹೋದಾಗ ಯಾವುದೋ ಒಂದು ದೃಷ್ಟಿಲಿ ಹೋದವನು, ಆದರೆ ಅಲ್ಲಿ ಅವ್ರ ರೂಮ್ನಲ್ಲಿ ಕೂತ್ಕೊಂಡು ಅವ್ರ ಹತ್ರ ಸಂಭಾಷಣೆ ಮಾಡ್ತಾ ನನಗನ್ನಿಸ್ತು, ನನ್ನ ಮತ್ತು ಅವರ ಆವತ್ತಿನ ಮಿಲನ ರಾಮ ಹನುಮರ ಮಿಲನ ಇರ್ಬೋದು, ಭರತ ಮಿಲಾಪ ಇರ್ಬೋದು. ಇದು ಯಾವುದಕ್ಕೆ ಹೋಲಿಸೋಣ? ಇದು ಹೋಲಿಸಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಸನ್ನಿವೇಶ. ಯಾವ ಜನ್ಮದ ಮೈತ್ರಿಯೋ ಗೊತ್ತಿಲ್ಲ. ಪುಣ್ಯವಶಾತ್ತು ಅವರ ಪೂರ್ವಾಶ್ರಮದ ಗೋತ್ರ ಶ್ರೀವತ್ಸ ಗೋತ್ರ, ನಂದು ಶ್ರೀವತ್ಸ ಗೋತ್ರ. ಹೀಗಾಯಿತೋ ಏನೋ ಗೊತ್ತಿಲ್ಲ, ನನಗೆ ಅವರು ತೀರ ಆತ್ಮೀಯರಾಗಿ ಕಂಡರು. ನನಗೆ ಈತ ಒಬ್ಬ ಸ್ನೇಹಿತನಾಗಿ ಇಟ್ಕೊಳ್ಬೇಕು ಅನ್ನಿಸ್ತು. ವಯಸ್ಸಿನ ಅಂತರ ಇದ್ದರೂ ಕೂಡ ಇವರು ನನಗೆ ಸ್ನೇಹಿತರಾಗಿರಬೇಕು ಅನ್ನಿಸ್ತು. ಆಮೇಲೆ ನೀವು ಹೇಳಿದ ಇನ್ನೊಂದು ಪ್ರಶ್ನೆ, ಮಠಕ್ಕೆ ಬಂದ ಮೇಲೆ ಏನು ಬದಲಾವಣೆ ಆಯಿತು ಅಂತ ತಾನೇ ನೀವು ಕೇಳಿದ್ದು. ಅಲ್ಲ, ಅವರು ಮಠಾಧಿಪತಿಗಳಾಗಿದ್ದ ವಿಚಾರ ನಿಮಗೇನು ಅನಿಸ್ತು ಅಂತ. ಈ ಪ್ರಶ್ನೆ ಮುಂದಕ್ಕೆ ಬರುತ್ತೆ, ನಾನು ಕೇಳ್ತೀನಿ ಯೋಜನೆಗಳಿಗೆ. ಅವರ ಮಠಾಧಿಪತಿಗಳು ನೋಡಿ, ಆವಾಗ ನಾನು ಕ್ರಮೇಣ ಅವ್ರ ಜೊತೆಗೆ ಸೇರಿಕೊಂಡೆ. ನನಗನ್ನಿಸ್ತು, ಈತ ಎಲ್ಲವನ್ನೂ ಬಿಟ್ಟು BCom ಓದಿದ್ರು. BCom ಓದಿದ್ದ ಉದ್ದೇಶನೂ, ಇಬ್ಬರು ಸಹೋದರರು ಬ್ಯಾಂಕ್ನಲ್ಲಿದ್ದರು. ಇವರು ಬ್ಯಾಂಕ್ನಲ್ಲಿದ್ದು
ಸಂಪಾದನೆ ಮಾಡಬೇಕಂದ್ರೆ ಮನೆತನದಲ್ಲಿ ಅನುಕೂಲ ಇರಲಿಲ್ಲ. ಸಂಪಾದನೆ ಮಾಡಬೇಕು ಅಂತ ಇದ್ದವರು ಅದನ್ನೆಲ್ಲ ತೊರೆದು ಬಿಟ್ಟು ಸಮಾಜಕ್ಕೆ ಉಪಯುಕ್ತವಾಗಿ ಅದು ಕೆಲಸವನ್ನು ಮಾಡಬೇಕು ಅಂತ ಸಮಾಜಮುಖಿ ಆದರು. ಸಮಾಜಮುಖಿ ಆದರೂ ಪುಣ್ಯವಶಾತ್ ಅವರಿಗೆ ಮಧುರಾಯರಂಥ ಅವರ ವ್ಯಕ್ತಿಯ ಸಹವಾಸ ಅವ್ರಿಗೆ ಸಿಕ್ತು. ಅವರಿಗೆ ಇವರ ಗುಣವನ್ನು ಅರಿತು ಇವರಿಗೆ ಅವರು ಈ ಪುಸ್ತಕದ ಈ ಇದು 510 ಭಾರತಿ ಪುಸ್ತಕ ಮಾಡೋ ಜವಾಬ್ದಾರಿ ಕೊಟ್ಟರು. ಒಂದಲ್ಲ ಎರಡಲ್ಲ 510, ಅಂದರೆ 510 ಲೇಖಕರು ಬೇಕು. 510 ಲೇಖಕರನ್ನ ಅವ್ರು ಹುಡುಕಬೇಕು, ಅವ್ರನ್ನ ಒಪ್ಪಿಸ್ಬೇಕು, ಅವ್ರಿಗೆ ಇಷ್ಟ ಮಾಡುವಂಗೆ ಬರಬೇಕು. ಮತ್ತು ಅವರು ಬಂದು ಅದನ್ನು ಕೆಲವು ಪುಟದಲ್ಲಿ 47 ಪುಟದಲ್ಲಿ ಬರುವಂಗೆ ಪುಸ್ತಕ ಆಗಬೇಕು. ಅದನ್ನು ಸಮಗ್ರವಾಗಿರಬೇಕು. ಇಷ್ಟು ಕೆಲಸವನ್ನು ಏಕಾಂಗಿಯಾಗಿ ನಿರ್ವಹಿಸಿದರು. ಇದು ಅದ್ಭುತವಾದ ಕೆಲಸ. ಇದನ್ನು ನಾನು ಕೂಡ ಓದ್ಕೊಂಡು ಬಂದಿದ್ದೆ ಶೇಷಗಿರಿರಾಯರ ಸಂಪಾದಕತ್ವದಲ್ಲಿ. ಇದನ್ನೆಲ್ಲ ಮಾಡಬೇಕಿದ್ರೆ ಅವರು ಸಮರ್ಪಣಾ ಭಾವದಿಂದ ತಮ್ಮ ಕಷ್ಟವನ್ನು ನೋಡ್ದೇನೆ ನೋಡಿ ಅವರು ಏನು ತಿಳ್ಕೊಳ್ಳಿ, ಅವರು ಸ್ವಯಂ ಪಾಕ, ಮೊದಲಿಂದನೂ ಸ್ವಯಂ ಪಾಕ ಮತ್ತು ನಿಷ್ಠಾವಂತ ಜೀವನ, ಸನ್ಯಸ್ತ ಜೀವನ ಮೊದಲಿಂದ ಇದ್ದಿದ್ದು. ಅವ್ರಿಗೆ ಏನು ಇದೆಲ್ಲ ಇರಲಿಲ್ಲ. ಇದೆಲ್ಲ ಮಾಡ್ಕೊಂಡು ಬಂದವ್ರಿಗೂ ಈ ಜೊತೆಗೆ ಕೊನೆಗೆ ಅವ್ರು ಏನು ಮಾಡಿದರು, ಈ ರಾಮಾನುಜರ ಪಾದುಕಾ ಉತ್ಸವಗಳನ್ನು ಶುರು ಮಾಡಿದರು. ಸುಮಾರು ಎಷ್ಟು ಮಾಡಿದರು? 1500 ಉತ್ಸವ ಮಾಡಿದರು. ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಪ್ರಾಂತಗಳಿಗೆಲ್ಲ ಹೋಗಿ ಉತ್ಸವಗಳು ಮಾಡಿದರು. ಇದೆಲ್ಲ ಮಾಡ್ತಾ ಇರುವಾಗ ನನಗೇನಿಸ್ತು, ಈ ವ್ಯಕ್ತಿ ಏನೂ ಸಂಪಾದನೆ ಮಾಡ್ತಾ ಇಲ್ಲ, ಇಂಥ ವ್ಯಕ್ತಿ ಸಮಾಜಕ್ಕೆ ಬೇಕು. ಆ ಸಮಾಜ ಇದನ್ನು ಗುರುತಿಸೋದಿಲ್ಲ, ಆದರೆ ವ್ಯಕ್ತಿ ನಿರ್ವಹಣೆ ಆಗೋದು ಹೇಗೆ? ಸೊ ಬೇಕು. ಅದಕ್ಕೆ ನಾನೇನು ಮಾಡಿದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಇವ್ರನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ನಿರ್ಧಾರ ಮಾಡಿದೆ. ಸೊ ಆವತ್ತಿನಿಂದ ನಾನು ಈ ಶ್ರೀಗಳದ್ದು ಏನು ನಾನೇ ತಿಳ್ಕೊಂಡು ಅವ್ರು ಯಾರಿಗೂ ಏನೂ ಕೇಳ್ತಿರಲಿಲ್ಲ. ಎಷ್ಟೇ ದಿವಸ ಜುಬ್ಬ ಪಂಚೆ ಎಷ್ಟೇ ಮಲಿನವಾದರೂ ಅದನ್ನೇ ಒಗ್ಕೊಂಡು ಅದನ್ನೇ ಹಾಕ್ಕೊಂಡು ಹೋಗ್ತಾಯಿದ್ರು. ಅದಕ್ಕೊಂದು ಇಸ್ತ್ರಿ ಕೂಡ ಇರ್ತಿರಲಿಲ್ಲ. ಆವಾಗ ಈಗಿನ ಗಡ್ಡ ಇರಲಿಲ್ಲ ಪಾಪ, ಎಲ್ಲನೂ ಸಿಕ್ಕಿವನ್ನು ಬಿಟ್ಟು ಬಾಕಿ ಎಲ್ಲ ಬಡಿಸ್ಕೊಂಡಿರೋರು, ತ್ರಿನಾಮ ಎಲ್ಲ ಇರೋದು. ಹೀಗಿರೋರನ್ನ ನಾನು ರಕ್ಷಣೆ ಮಾಡ್ಕೊಂಡು ಬರಬೇಕು ಅಂತ ನನ್ನಷ್ಟು ನಾನೇ ನಿರ್ಧಾರ ಮಾಡಿದೆ. ಮಾಡ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡ್ಕೊಂಡು ಬಂದೆ. ಈ ಮಧ್ಯ ಇದು ಏನು ಯತಿರಾಜ ಮಠ ಪೀಠ ಇದೆಯೋ, ಇದು ಯತಿರಾಜರು ಅವರೇ ಸ್ವಯಂ ಸ್ಥಾಪನೆ ಮಾಡಿ, ರಾಮಾನುಜರೇ ಸ್ಥಾಪನೆ ಮಾಡಿ ಅವರೇ ಅದರಲ್ಲಿದ್ದು, ಅಲ್ಲಿ ಅವರು ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿ ಡೆಲ್ಲಿಗೆ ಹೋಗಿ ನಾಚ್ಯಾರ್ಥ ಇವಳನ್ನ ತಂದು ವಿಗ್ರಹ ತಂದು ಎಲ್ಲ ಮಾಡಿದ ವ್ಯಕ್ತಿ. ಅವರು ಅದು ಬಿಟ್ಟು ಹೋದ ಪೀಠ ಅದು. ಶಂಕರಾಚಾರ್ಯ ಯಾವ ಪೀಠದಲ್ಲೂ ಇರಲಿಲ್ಲ, ಅವರು ಸ್ಥಾಪನೆ ಮಾಡೋದು ಪೀಠ ಅಷ್ಟೇ. ಬಟ್ ಇದು ಹಾಗಲ್ಲ, ರಾಮಾನುಜರು ಸ್ವಯಂ ಇದ್ದ ಪೀಠ. ನನಗೆ ಎಲ್ಲ ಯತಿಗಳ ಈ 3 ಜನ ಏನಿದ್ದಾರೆ, ಶಂಕರ, ರಾಮಾನುಜ, ಮಧ್ವ, ಇವರೆಲ್ಲರೂ ನನಗಿಷ್ಟ. ಎಲ್ಲರದ್ದು ನಾನು ಓದಿದ್ದೇನೆ, ಎಲ್ಲರೂ ಭಕ್ತಿ ಭಾವನೆ ಸ್ಮರಿಸ್ತೇನೆ. ರಾಮಾನುಜರಲ್ಲಿ ಒಂದು ವಿಶೇಷ, ರಾಮಾನುಜರಲ್ಲಿ ಏನಂದರೆ ಭಕ್ತಿ ಮಾರ್ಗವನ್ನು ಹೇಳ್ಕೊಟ್ಟವರು. ಭಕ್ತಿ ಮಾರ್ಗ ಸಾಮಾನ್ಯ ಜನರಿಗೆ ಫಾರ್ ಮ್ಯಾನ್ ಆಫ್ ಡಿವೋಷನ್ ಪಾರ್ಟ್ ಆಫ್ ಮ್ಯಾನ್ ಆಫ್ ಎಮೋಷನ್ ಪಾರ್ಟ್ ಆಫ್ ಡಿವೋಷನ್ ಅಂತ ಹೇಳ್ತಾರೆ. ಭಾವುಕನಿಗೆ ಭಕ್ತಿ ಮಾರ್ಗ. ಅವನಿಗೆ ಯಾವ ವಿದ್ಯೆನೂ ಬೇಕಾಗಿಲ್ಲ. ನೀವು ಭಾಗವತಕ್ಕೆ ಹೋಗಿ, ಭಾಗವತಕ್ಕೆ ಹೋದರೆ ನೀವು ಎಲ್ಲ ಮಹಾನುಭಾವರು ಎಲ್ಲಿದ್ದಾರೆ, ಎಲ್ಲರೂ ಮಹಾನುಭಾವರು. ದೇವರು ಒಲ್ದಿದ್ದು ಪ್ರತ್ಯಕ್ಷ ಇಬ್ಬರಿಗೆ. ಯಾರಿಗೆ?
ಪ್ರಹ್ಲಾದನಿಗೆ, ಧ್ರುವನಿಗೆ. ಯಾಕೆ? ಮುಗ್ಧರಾದ ಬಾಲಕರು, ಮೃದು ಮನಸ್ಸಿನ ಮುಗ್ಧರಾದ ಬಾಲಕರು. ಇವರು ತಪಸ್ವಿಗಳಿದ್ದರು, ಸನಂದಾದಿಗಳೆಲ್ಲ ಇದ್ದರು. ಯಾರಿಗೂ ದೇವರ ದರ್ಶನ ಕೊಟ್ಟಿಲ್ಲ. ಧ್ರುವನಿಗೆ ಮತ್ತು ಪ್ರಹ್ಲಾದನಿಗೆ. ಅಂದರೆ ಮುಗ್ಧರಿಗೆ ಮಾತ್ರ ಭಕ್ತಿ ಮಾರ್ಗ. ಈ ಮಹಾನುಭಾವ ನೋಡಿ, ಆ ನಾರಾಯಣ ಮಂತ್ರವನ್ನು, ಓಂ ನಮೋ ನಾರಾಯಣ ಅನ್ನೋದು ಗುರುಗಳು ಹೇಳ್ಕೊಟ್ಟಾಗ, ಇದರಿಂದ ಮುಕ್ತಿ ಪ್ರಾಪ್ತವಾಗತ್ತೆ, ಇದು ಮತ್ತೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದನ್ನು ಇದು ಒಂದಿಷ್ಟು ಹೇಳಿದ್ರಿಂದ ಎಷ್ಟೊಂದು ಜನರಿಗೆ ಮುಕ್ತಿ ಪ್ರಾಪ್ತಿ ಆಗೋದಾದರೆ, ಅವರು ಗೋಪುರ ಹತ್ಬಿಟ್ಟು ಕೂಗಿ ಕರೀತಾರೆ ಜಾತ್ರೆಯಲ್ಲಿ, ಬನ್ನಿ ನಾನು ಹೇಳ್ಕೊಡ್ತೇನೆ ಮುಕ್ತಿ ಮಾರ್ಗ, ನನ್ನ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಂಥ ಮಹಾನುಭಾವನು ಇದ್ದ ಮಠದಲ್ಲಿ ರಿಕ್ತವಾಗಿ ಹೋಯಿತು ಮಠ. 8 ವರ್ಷ ಖಾಲಿ, ಯಾರೂ ಬರ್ತಾಯಿಲ್ಲ. ಮತ್ತು ಇನ್ನೊಂದು, ಈ ಮಠಕ್ಕೆ ನೋಡಿ ಎಲ್ಲಿವರೆಗೂ ಬಂದವರೆಲ್ಲರೂ 60 ವರ್ಷ ಸಂಸಾರ ಮಾಡಿ ಪೂಜನೀಯರು, ಜ್ಞಾನಿಗಳು, ತಪಸ್ವಿಗಳು ಒಪ್ತೇನೆ. ಆದರೆ 60 ವರ್ಷ ಸಂಸಾರಿಯಾಗಿದ್ದು ಅದರ ನಂತರ ಸನ್ಯಾಸಕ್ಕೆ ಬಂದವರು. ಈ ಸ್ವಾಮಿಗಳು ಪ್ರಾರಂಭದಿಂದ ಸನ್ಯಾಸ ಜೀವನ ಮಾಡಿದವರು. ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಒಂದು ಮಾತು ಹೇಳ್ತಾರೆ, ದುರ್ಲಭಂ ತರಮಯವೈತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ. ಇದು ಮೂರೂ ಸಿದ್ಧೇ ಆಗಿರೋದು ನಮ್ಮ ಸ್ವಾಮಿಗಳಿಗೆ. ಮನುಷ್ಯತ್ವ, ಮುಮುಕ್ಷತ್ವ ಮತ್ತು ಮಹಾಪುರುಷ ಸಂಘ, ಇದಿಷ್ಟು ಅವರಿಗೆ ಸಿಕ್ಕಿದೆ. ಇಂಥ ವ್ಯಕ್ತಿ ಇಲ್ಲಿದ್ದುಕೊಂಡು ರಾಮಂದಿರ ಮೆರವಣಿಗೆ ಉತ್ಸವ ಮಾಡ್ತಿದ್ದಾರೆ. 1,500 ಉತ್ಸವ ಮಾಡಿದ್ದಾರೆ. ಆದರೆ ಮಠ ಖಾಲಿಯಾಗಿದೆ. ಆದರೆ ನಾನು ಹೇಳ್ತಿದ್ದೆ, ಅದು ಖಾಲಿ ಇಟ್ಕೊಂಡಿದ್ದು ಯಾಕೆ ಮಾಡ್ತಿದ್ದೀರಿ? ಅವ್ರಿಗೇನೆಂದರೆ, ನನ್ನ ನಿಷ್ಠೆ ನಾನು ಮಾಡ್ತಿದ್ದೇನೆ, ನನ್ನ ಕೆಲಸ ನನ್ನ ಸನ್ಯಾಸ ಜೀವನ ಮಾಡ್ತಿದ್ದೇನೆ. ಸ್ವಾಮಿ ಮಠಕ್ಕೆ ಹೋಗ್ಬಿಟ್ಟು ಅದು ಯಾಕೆ ನಾನು ಪಬ್ಲಿಕ್ ಫಿಗರ್ ಆಗಿ 4 ಜನರ ಕಣ್ಣಿಗೆ ಬೀಳುವಂಗೆ ಮಾಡಲಿ? ಬೇಡ ಅನ್ನೋ ಅವರಿಗೆ. ಆದರೆ ನಿಜಕ್ಕೂ ನನಗೆ ಅದೊಂದು ಪರ್ಸನಲ್ ಲಾಸ್. ನಾನು ಹತ್ತಷ್ಟು ಯಾರೂ ಹತ್ತಿಲ್ಲ ಅವರು ಹೋದ್ರ ನಂತರ. ಯಾಕಂದ್ರೆ ನನಗೊಂದು 12 ಹತ್ಯ ಇಂಥ ಒಬ್ಬ ಸ್ನೇಹಿತನ ನಾನು ಸಹಜವಾಗಿ ಮಾತಾಡ್ಲಿಕ್ಕೆ ಆಗೋದಲ್ಲ ಅಂತ ಭಾಳದತ್ತೆ. ಕೊನೆಗೂ ಅಳ್ತಾನೂ ಇದ್ದೆ ನಾನು. ಮೇಲ್ಕೋಟೆಯಲ್ಲೂ ಕೂಡ ನಾನು ಹೊತ್ತ ಕೂತ್ಕೊಂಡು ಹತ್ತೀವಿ ಇರಲಿ. ಆದರೆ ರಾಮಾನುಜರ ಫೋರ್ಸ್ ಆ ಥರ ಇತ್ತು. ಹಂಗಲ್ಲ, ಇಡೀ ಪ್ರಪಂಚಕ್ಕೆ ಒಳ್ಳೇದಾಗೋದಾದರೆ ನೀನೊಬ್ಬನ ಕಳ್ಕೊಳ್ಬೇಕಂತೆ. ತ್ಯಜದೇಕಂ ಕುಲಶಾಸ್ತ್ರೇ ಗ್ರಾಮಶಾಸ್ತ್ರೇ ಕುಲಂ ತ್ಯಜೇತ್ ಅಂತ ಹೇಳ್ತಾನೆ. ಒಬ್ಬನ್ನ ತ್ಯಜಿಸೋದ್ರಿಂದ ಒಂದು ಕುಟುಂಬಕ್ಕೆ ಒಳ್ಳೆಯದಾದರೆ ಒಬ್ಬನ ತ್ಯಜಿಸು. ಒಂದು ಗ್ರಾಮಕ್ಕೆ ಒಳ್ಳೆಯದಾಗೋದಾದರೆ ಒಂದು ಕುಟುಂಬನೇ ತ್ಯಜಿಸು. ಮೋಕ್ಷಾರ್ಥಿ ಪ್ರತಿವಿಂಚದೆ, ನಿಂಗೆ ಮೋಕ್ಷ ಪ್ರಾಪ್ತಿ ಆಗಬೇಕಂದ್ರೆ ಪ್ರಪಂಚನೇ ಬಿಡು ಅಂತ ಹೇಳ್ತಾನೆ. ಪ್ರಪಂಚ ಬಿಡದೆ ನಿಮಗೆ ಒಂದು ರೀತಿಯಲ್ಲಿ ಬಹಳ ಸಂತೋಷ ಆಯಿತು. ಸಂತೋಷ. ಯಾಕಂದರೆ ಆ ಮಠ ಇವರು ಬಂದ್ರ ಮೇಲೆ ಇದಕ್ಕೊಂದು ಭವಿಷ್ಯತ್ತಿದೆ. ಅದು ಮಠ ಇತ್ತು, ಮಠವಾಗಿತ್ತು, ಏನೂ ಇದೆ ಅಂತ ಹೇಳೋದಿಲ್ಲ. ನಾನು ಮೇಲ್ಕೋಟೆಗೆ ಹೋಗ್ತಿದ್ದೆ, ಬದ್ರಿಯವ್ರ ಜೊತೆ ಮೇಲ್ಕೋಟೆಗೆ, ವೈರಮುಡಿಗೆ, ರಾಜಮುಡಿಗೆ ಎಲ್ಲ ನನಗೆ ವಾಸು ಬಾರೋ ನೀನು ಬಾರೋ ಅನ್ನೋರು. ನಾನು ಅವ್ರ ಜೊತೆ ಹೋಗ್ತಿದ್ದೆ. ಅವ್ರ ಮಾತು ಮೀರ್ಲಿಕ್ಕೆ ಆಗ್ತಿರಲಿಲ್ಲ ಬದ್ರಿನಾರಾಯಣ ಅವ್ರ ಜೊತೆಗೆ. ಮತ್ತು ಅಲ್ಲಿ ನಮ್ಮದೇ ಟಿ.ಬಿ ಇದೆ, ಟಿ.ಬಿಲಿ ನನಗೆ ಅವಕಾಶ ಕೊಡೋರು. ನಾನು ಇದ್ಬಿಟ್ಟು ಮಾಡ್ಕೊಂಡು ಬರ್ತಿದ್ದೆ. ಆದರೆ ಈ ಮಠ ಒಂದು ಸಾರ್ವಜನಿಕವಾಗಿ ನಡ್ಕೊಂಡು ಬಂದಿದ್ದ ಮಠ ನಿಂತು ಹೋಗ್ಬಿಡಬಾರ್ದು. 8-10 ವರ್ಷ ಖಾಲಿ ಇದೆ ಅಂದರೆ ಏನು ಅರ್ಥ ಅದು? ಅದರಲ್ಲಿ ಏನೂ ಸಂಪತ್ತಿರಲಿಲ್ಲ, ಏನೂ ವರಮಾನ ಇರಲಿಲ್ಲ. ಆದರೆ ಈ ಚೇತನದ ಬಗ್ಗೆ ನನಗೊಂದು ಕಲ್ಪನೆ ಇತ್ತು. ಇದು ಚೇತನ, ಇದು ಒಂದು ವಿಶೇಷವಾಗಿರೋದು ಕಾರಂಜಿ. ಇದು ಈ ಕಾರಂಜಿ ಬಂದರೆ ಇದಕ್ಕೇನೋ ಆಗುತ್ತೆ. ಎಟ್ಲೀಸ್ಟ್ ಒಂದು ಸರಿಯಾದ ವ್ಯಕ್ತಿ ಜಾಗದಲ್ಲಿ ಕೂತಂಗಾಗುತ್ತೆ. ನಾವು ಪೇಪರಲ್ಲಿ ಎಷ್ಟೋ ಮಠಗಳದ್ದು ಅದರದ್ದು ಇದ್ರದ್ದು ಕೇಳ್ತೇವೆ. ಆದರೆ ಇಂಥ ವ್ಯಕ್ತಿ ಬಂದರೆ
ಆ ರಾಮಾನುಜರು ತೃಪ್ತಿ ಆಗುತ್ತೆ, ಮಠನೂ ಒಳ್ಳೆಯದಾಗುತ್ತೆ ಅಂತ ಅನ್ನಿಸ್ತು. ಹೋಗಿ ಅಂತ ನಾನು ಹೇಳಿದೆ. ಅಂತೂ ಇವ್ರು ಹೋದ್ರ ಮೇಲೆ ಅದು ಬದಲಾವಣೆ. ಅದೇ ಇವಾಗ ನನ್ನ ಎರಡನೇ ಪ್ರಶ್ನೆ ಅದೇ ರೀತಿ ಬರ್ತಾ ಇದೆ. ಏನಂತಂದರೆ, ನೀವು ಸಂಸ್ಕೃತಿ, ಪ್ರಕಾಶನ, ಲೇಖನ ಇದರಲ್ಲೇ ಸುಮಾರು ಹಲವಾರು ವರ್ಷ ಕಳೆದವರು. ಈಗ ನಮ್ಮ ಶ್ರೀಮಠದಲ್ಲಿ ಶ್ರೀಗಳವರು ವಿಧ ವಿಧವಾದ ಯೋಜನೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ಖಂಡಿತ ಪರಿಚಯ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದೇ ನಾನು ನೆಕ್ಸ್ಟ್ ಪ್ರಶ್ನೆ ಕೇಳಿ. ನೋಡಿ, ಪೂರ್ವಾಶ್ರಮದಲ್ಲಿ ಅವರು ಮಧ್ವರಾಯರ ಜೊತೆ ಸೇರಿಕೊಂಡು ರಾಮಹಳ್ಳಿಲಿ, ದೊಡ್ಡಬಳ್ಳಾಪುರದಲ್ಲಿ, ಬಾಕಿ ಬೇರೆ ಬೇರೆ ಕಡೆಗಳಲ್ಲಿ ಬೇಕಾದಷ್ಟು ಕೆಲಸಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಅವ್ರು ಯಾವತ್ತೂ ಕೆಲಸ ಮಾಡದೇ ಇದ್ದವರೇ ಇಲ್ಲ. ಬೆಳಿಗ್ಗೆ ಎದ್ದು 4 ಗಂಟೆವರೆಗೂ ಕೆಲಸನೇ ಮಾಡೋರು. ಆಮೇಲೆ ಬಂದು ಸ್ನಾನ ಮಾಡಿ ಸ್ವಯಂಪಾಕ ಮಾಡಿ ಅದನ್ನೇ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಊಟ ಮಾಡಿ ಪುನಃ ರಾತ್ರಿವರೆಗೂ ಒಂದೇ ಊಟ ಇವತ್ತು ಮಾಡ್ಕೊಂಡು ಬಂದವರು. ಸೊ ಇಷ್ಟು ಹೊತ್ತು ಅವರಿಗೆ ಕೆಲಸ ಬೇಕಾಗಿತ್ತು, ಸಮಾಜಮುಖಿಯಾಗಿ ಕೆಲಸ ಬೇಕಾಗಿತ್ತು, ಧಾರ್ಮಿಕ ಕೆಲಸ ಬೇಕಾಗಿತ್ತು. ಅದಕ್ಕಾಗಿ ಅಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿದ್ದ ನಾನು. ಅಲ್ಲಿ ದೇವಸ್ಥಾನ ಕಟ್ಟಿದ್ದು ರಾಮಹಳ್ಳಿಲಿ, ಅಲ್ಲೊಂದಿಷ್ಟು ಜಮೀನು ತೊಗೊಂಡಿದ್ದು, ಹಲವಾರು ಕೆಲಸಗಳು ಅವ್ರು ಮಾಡ್ತಿದ್ದರು. ಇದ್ರ ಜೊತೆಗೆ ಅವರಿಗೆ ಸಂಗೀತದಲ್ಲಿ ಅಪಾರವಾಗಿರೋ ಅಭಿಮಾನ, ಪ್ರೀತಿ, ಅದರಲ್ಲಿ ಅವರು ಪಿಟೀಲ್ ವಾದಕರು ಬೇರೆ. ಅಲ್ಲಿ ಮೈಸೂರಲ್ಲಿ ಅವರು BComಗಿಂತಲೂ ಇಂಟರ್ಮೀಡಿಯೇಟ್ಗಿಂತಲೂ ಮಾಡಿದ್ದು ಇದೇ ಜಾಸ್ತಿ. ಇದೆಲ್ಲ ಮಾಡ್ಕೊಂಡು ಬಂದವರು. ಅದರಿಂದ ಇಲ್ಲಿ ಅಭಿವೃದ್ಧಿ ಆಗತ್ತೆ ಅನ್ನೋದು ಇತ್ತು. ಆದರೆ ನಮ್ಮ ಕಲ್ಪನೆಗೂ ಮೀರಿದ, ಇದು ಮುಖಸುತ್ತಿಗೆ ಹೇಳೋದಲ್ಲ, ಒಬ್ಬ ನನ್ನ ಸ್ನೇಹಿತ ಮಾಡಿದ ಅಂತ ಹೇಳೋದಲ್ಲ. ಅವರು ಯಾವ ಪ್ರಚಾರಕ್ಕೂ ಅವ್ರಿಗೆ ಬೇಕಾಗಿಲ್ಲ. ನಿಜಾರ್ಥದಲ್ಲಿ ಇರೋ ಸನ್ಯಾಸಿಗೆ ಪ್ರಚಾರ ಬೇಕಾಗಿಲ್ಲ. ಕೆಲವರು ಶಿಷ್ಯವೃಂದನ್ನು ಇಟ್ಕೊಂಡು ಪ್ರಚಾರ ಮಾಡಿಕೊಂಡು ಅವರು ಮಾಡೋರು ಇರ್ತಾರೆ ಬಿಡಿ. ಅವರು ಅದಕ್ಕೆ ನಾವು ಕಾಮೆಂಟ್ ಮಾಡೋದು ಬೇಡ. ಬಟ್ ಈ ವ್ಯಕ್ತಿಗೆ ಏನೂ ಬೇಕಾಗಿಲ್ಲ. ಈ ವ್ಯಕ್ತಿಗೆ ತ್ರಿಕರಣ ಶುದ್ಧಿಯಾಗಿ ಮಠದ ಒಳ್ಳೆಯದಾಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು. ನೋಡಿ, ಇವರು ಬಂದ್ರ ಮೇಲೆ ಮಠದ ವಾತಾವರಣ ಬದಲಾವಣೆ ಆಯಿತು. ಬಾಕಿ ಮಠಗಳಲ್ಲಿ ಬೇಕಾದಷ್ಟು ಕಾಲೇಜುಗಳಿದೆ, ಯೂನಿವರ್ಸಿಟಿಗಳೇ ಇದೆ ಅವ್ರದ್ದೇನೆ, ಏನೇನೋ ಇದೆ, ಬೇಕಾದ ಸಂಪನ್ಮೂಲಗಳಿದೆ. ಇಲ್ಲಿ ಏನೂ ಸಂಪನ್ಮೂಲ ಇಲ್ಲ. ಯಾವುದೋ ಒಬಿರಾಯನ್ ಕಾಲದಲ್ಲಿ ಕೆಲವು ಅಂಗಡಿಗಳಿಗೆ 5,000 6,000 ಬಾಡಿಗೆ ಫಿಕ್ಸ್ ಮಾಡಿದ ಅದೇ ಇದೆ, ಅವರು ಅದೇ ಕೊಟ್ಕೊಂಡು ಹೋಗ್ತಾರೆ. ಅಷ್ಟು ಬಿಟ್ಟರೆ ಇದೆಲ್ಲ ಇವತ್ತಿನ ಇಷ್ಟೊಂದು ಆ ಕಲ್ಯಾಣ ಮಂಟಪ ನೋಡಿ, ರಾಮಾನುಜ ಇದ್ರದ್ದು ಅದಾಗಿರೋ ವ್ಯತ್ಯಾಸಗಳು ನೋಡಿ, ಮಠದಲ್ಲಾಗಿರೋ ವ್ಯತ್ಯಾಸ ನೋಡಿ, ತೊಂಡನೂರಲ್ಲಾಗಿದ್ದ ವ್ಯತ್ಯಾಸ ನೋಡಿ, ಮೇಲ್ಕೋಟೆಲ್ಲಾಗಿದ್ದ ವ್ಯತ್ಯಾಸ ನೋಡಿ. ಇವೆಲ್ಲವನ್ನು ಅವರು ತಮ್ಮ ಸ್ವಯಂ ಪ್ರತಿಭೆಯಿಂದ ಅವರಿದ್ದಲ್ಲಿ ಜನ ಬಂದು ನನ್ನಂಥವರು ಕೂಡ ಬಂದು ಸಮರ್ಪಣಾ ಭಾವದಿಂದ ಅವರಿಗೆ ಅರ್ಪಣೆ ಮಾಡಿ ಇವತ್ತಿಷ್ಟು ಜನರಿಗೆ ದಾಸೋಹ ನಡೀತದೆ, ಇಷ್ಟೊಂದು ಕಾರ್ಯಕ್ರಮಗಳು ನಡೀತದೆ, ಇಷ್ಟೊಂದು ಸಂಗೀತಗಳು ನಡೀತಾ ಇದೆ, ಮಠದಲ್ಲಿ ಇಷ್ಟೊಂದು ನಿತ್ಯೋತ್ಸವ, ನಿತ್ಯ ಸಂಭ್ರಮ ನಡೀತಾ ಇದೆ. ಅಂದರೆ ನೀವು ಹೇಳ್ದಂಗೆ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಎಲ್ಲ ಕೆಲಸವನ್ನು 3 ವರ್ಟಿಕಲಲ್ಲೂ ಯೋಜನೆಗಳು ಅವಿಚ್ಛಿನ್ನವಾಗಿ ಚೆನ್ನಾಗಿ ನಡೀತಾ ಇದೆ, ಸಾಗ್ಲನೀಯವಾಗಿ ನಡ್ಕೊಂಡು ಹೋಗ್ತಾ ಇದೆ. ರಾಮಾನುಜರಿಗೆ ತೃಪ್ತಿಯಾಗಿದೆ. ನಾನು ಸುಮ್ಮನೆ ಈಗೇನೋ ನನ್ನ ಆರೋಗ್ಯ ದೃಷ್ಟಿಯಿಂದ ನಾನು ಪದೇ ಅವ್ರ ಹತ್ರ ಹೋಗ್ಲಿಕ್ಕಾಗೋದಿಲ್ಲ. ಇಲ್ಲಿ ನಾನೇ ಅಲ್ಲೇ ಸುತ್ತಕೊಂಡು ಏನೋ ಮಾಡ್ಕೊಂಡೇನೋ ಇರ್ತಿದ್ದೆ ನಾನು, ಆಗ್ತಾಯಿಲ್ಲ ಬಿಡಿ. ಆದರೆ ರಾಮಾನುಜರ ಆತ್ಮಕ್ಕೆ ತೃಪ್ತಿಯಾಗಿದೆ. ಮತ್ತು ಇವರು ಕೂಡ ಯಾವ ಉದ್ದೇಶವೂ ಇಲ್ಲದೇ ಸಮಾಜಕ್ಕೆ ಒಳ್ಳೆಯದಾಗಬೇಕು ಮತ್ತು ಜನಾಂಗಕ್ಕೆ ಒಳ್ಳೆಯದಾಗಬೇಕು, ಆ ಸಂಪ್ರದಾಯಕ್ಕೆ ಒಳ್ಳೆಯದಾಗಬೇಕು, ಹೌದು, ಇದಿಷ್ಟನ್ನು ಇಟ್ಕೊಂಡು ಮಾಡಿದ್ದಾರೆ. ಆಮೇಲೆ ನಮ್ಮ ಅನುಷ್ಠಾನದಲ್ಲಿ ಏನೂ ಚ್ಯುತಿ ಇಲ್ಲ. ಹಾಗೆ ಅದು ಮೊದಲಿಂದ ಅವರು ಮಾಡ್ಕೊಂಡು ಬರ್ತಾಯಿದ್ರು. ವಿಶೇಷ ಏನೂ ಮಾಡ್ತಾಯಿಲ್ಲ. ಅವರು ಮೊದಲು ಏನು ಮಾಡ್ತಾರೋ ಅದನ್ನೇ ಮಾಡ್ತಿದ್ದಾರೆ.
ಮೊದಲು ಒಂದು ಊಟ ಮಾಡ್ತಿದ್ರು, ಈಗಲೂ ಒಂದು ಊಟ ಮಾಡ್ತಾರೆ. ಓನ್ಲಿ ಕಷ್ಟ ಅಂದರೆ ಅವರು ಅಡುಗೆ ಮಾಡೋಲ್ಲ. ಇರಲಿ ನೋಡಿ, ಈಗ ರಾಮಾನುಜರ ಈ ಇಷ್ಟೊಂದು 8 ಮೂರ್ತಿಗಳ ಪ್ರತಿಷ್ಠಾಪನೆ ಭಾರತದಾದ್ಯಂತ ಮಾಡಿದ್ರಲ್ಲ, ಈ ಕಲ್ಪನೆ ಯಾರಿಗಿತ್ತು ರೀ? ಅದು ನಿಜವಾಗ್ಲೂ ಆಶ್ಚರ್ಯ, ಬಹಳ ಆಶ್ಚರ್ಯ. ಅಲ್ಲ, ಈ ಕಲ್ಪನೆ ಯಾರಿಗಿತ್ತು? ಇದನ್ನು ಮಾಡ್ತಾ ಇದ್ದರೆ ಅವರು ಮಾಡ್ತಾರೆ ಅಂತ ಗೊತ್ತಾಗಿ ನನ್ನ ಪಾಡಿಗೆ ನಾನೇ ಹೋಗ್ಬಿಟ್ಟು ನನ್ನ ಕೈಲಾದ ಅಲ್ಪ ತುಳಸಿ ಕೊಟ್ಬಿಟ್ಟು ಬಂದೆ. ಅದೇ ರೀತಿ ಎಷ್ಟೋ ಜನ ನೀವು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಗೊತ್ತಾದರೆ ದಾನಿಗಳಿಗೆ ಕಮ್ಮಿ ಇಲ್ಲ. ಆದರೆ ಒಳ್ಳೆ ಕೆಲಸ ಮಾಡಬೇಕು, ಹೇತು ಒಳ್ಳೆಯದಾಗಿರಬೇಕು, ಮನಸ್ಸು ನಿರ್ಮಲವಾಗಿರಬೇಕು, ಸಮಾಜಮುಖಿಯಾಗಿರಬೇಕು, ದೈವ ಭಕ್ತಿ ಇರಬೇಕು, ದೈವ ಭಯ ಇರಬೇಕು, ದೈವ ಬಲ ಇರಬೇಕು. ಎಲ್ಲ ಕೆಲಸನೂ ಆಗುತ್ತೆ, ಕೂತಲ್ಲೇ ಕೆಲಸ ಆಗೋಗುತ್ತೆ. ಅದೇ ಮಾಡ್ತಿರೋದು ಸ್ವಾಮಿಗಳು. ಈಗ ತಾನೇ ನಾವು ನೀವೇ ಹೇಳ್ದಾಗೆ ಅಥವಾ ನಾನು ಕೇಳಿದಾಗೆ, ಈ ಮಠಗಳಿದ್ದರೆ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆ ಪುನಸ್ಕಾರ ಇದುಗಳು ನಡೆಯೋದು ಸ್ವಾಭಾವಿಕ. ಆದರೆ ನಮ್ಮ ಶ್ರೀಗಳ ಆದರ್ಶಗಳ ಅವರ ಅನುಭವದಿಂದ ಅವರು ಸಾಮಾಜಿಕ ಕ್ಷೇತ್ರಗಳಲ್ಲಾಗಲಿ ಇನ್ನೊತ್ತು ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ವಿವಿಧವಾದ ಯೋಜನೆಗಳನ್ನ ರೂಪಿಸ್ಕೊಂಡು ಅದನ್ನು ಇಲ್ಲಿ ನಮ್ಮ ಮಠದಲ್ಲಿ ಅಳವಡಿಸ್ಕೊಂಡು ಬರ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ನಿಮಗೇನು ಅನಿಸ್ತತೆ? ನ್ಯಾಯವಾಗಿ ಮಠಗಳು ಮೊದಲಿಂದನೂ ರಾಜ ಮಹಾರಾಜರ ಕಾಲದಿಂದನೂ ಮಠಗಳು ಇದೇ ರೀತಿ ಮಾಡ್ಕೊಂಡು ಬರ್ತಾಯಿತ್ತು. ಈಗ ಮಠಗಳು ಹೆಚ್ಚಾಗಿದೆ ಮತ್ತು ಅವರ ಕಾರ್ಯಕ್ಷೇತ್ರಗಳು ಯಾವುದೋ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ. ಯಾವ ಉದ್ದೇಶದಿಂದ ಮಠ ಇದೆಯೋ ಆ ಉದ್ದೇಶದಿಂದ ಆಗ್ತಾಯಿಲ್ಲ. ಆದರೆ ನಮ್ಮ ಶ್ರೀಗಳು ಬಂದ್ರ ಮೇಲೆ ನೋಡಿ, ಸಮಾಜಮುಖಿಯಾಗಿರೋ ಕೆಲಸ ಮೊದಲಿಂದ ಅವ್ರು ಮಾಡ್ಕೊಂಡು ಬಂದವರು. ಧಾರ್ಮಿಕ ಕೆಲಸ ಏನಿದೆಯೋ ವೈಯಕ್ತಿಕವಾಗಿ ಮಾಡ್ಕೊಂಡು ಬಂದವರು. ಹೌದು. ನಾನು ಅವ್ರ ಹತ್ತಿರ ನೋಡಿದಾಗ, ಇದಕ್ಕೂ ಮೊದಲು ನಿಮ್ಗೆ ಒಂದು ಮಾತು ಹೇಳ್ತೇನೆ. ನನಗೆ ಅತೀವ ಸಂತೋಷ ಆಗಿರೋ ಒಂದು ಸನ್ನಿವೇಶ ಹೇಳ್ತೇನೆ. ನನಗೆ ಅತಿ ಹಿಂಸೆ ಆಗ್ತಿದ್ದದೇನೆಂದರೆ ಅವ್ರ ವಿಚಾರದಲ್ಲಿ, ಅವರು ಬರೇಗಾಲಲ್ಲಿ ಎಲ್ಲ ಕಡೆ ಓಡಾಡ್ತಾ ಹೋಗಿ ಪ್ರಾರಂಭ ಮಾಡಿದ್ರಲ್ಲ, ಆ ಒಂದೇ ಬರೇಗಾಲಲ್ಲಿ ಮನೆಯಿಂದ ಇಸ್ಕಾನ್ಗೆ ಬರೋದು, ಇಸ್ಕಾನಿಗೆ ಹೋಗೋದು. ಇದು ಏನು ಹೇಳೋದು, ನಾನು ಒಂದು ಚಪ್ಪಲಿ ಕೊಟ್ಟರು ಚಪ್ಪಲಿ ಹಾಕೋತಾ ಹೋಗ್ತಿರ್ಲಿಲ್ಲ, ಹವಾಯಿ ಚಪ್ಪಲಿ ಕೊಡಿಸಿದ್ರೂ ಹಾಕ್ಕೊಳ್ಳಿಲ್ಲ, ಹಾಗೆ ಹೋಗ್ತಿದ್ರು. ಸಂಕಟ ಆಗ್ತಿತ್ತು ನನಗೆ. ಯಾವಾಗ ಕೊನೆಗೆ ಅದು ನಂದು ಪ್ರಯತ್ನವೂ ಇತ್ತು. ಯಾವಾಗ ಮಧು ಪಂಡಿತ ದಾಸರು ಒಂದು ಅಂಬಾಸಿಡರ್ ಕಾರು, ಒಬ್ಬ ಡ್ರೈವರು ಅವರಿಗೆ ಸೀಟ್ ಗೀಟೆಲ್ಲ ರೆಡಿ ಮಾಡಿ ಅವ್ರಿಗೆ ಮನೆಯನ್ನು ಕರ್ಕೊಂಡು ಬರೋದು, ಮನೆಗೆ ಬಿಡೋದು ಮಾಡಿದ್ರು. ನಿಜಕ್ಕೂ ನನಗೆ ಹೇಳ್ತೇನೆ, ಇವತ್ತಿಗೂ ನೆನೆಸ್ಕೊಂಡ್ರೆ ನನಗೆ ಕಣ್ಣೀರು ಬರ್ತದೆ. ಭಾಳ ಸಂತೋಷ ಆಯಿತು ನನಗೆ, ಭಾಳ ನೆಮ್ಮದಿ ಆಯಿತು ನನಗೆ. ಆವತ್ತು ನಾನು ತುಂಬ ಚೆನ್ನಾಗಿ ನಿದ್ರೆ ಮಾಡಿದೆ. ಅದಿರಲಿ, ಈ ಮಠದ ವಿಚಾರ. ಮಠ ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಸಮಾಜ ಒಳ್ಳೆಯದಾಗುತ್ತೆ. ಇವತ್ತು ಹೊಸ ಯುವ ಪೀಳಿಗೆ ಭಾಳಷ್ಟು ಜನ ದೇವರು, ದೇವಸ್ಥಾನ, ಸ್ವಾಮಿಗಳು ಅಂದ್ರೆ ದೂರ ಆಗ್ತಾರೆ. ಪುಣ್ಯಕ್ಕೆ ಮೊನ್ನೆ ತಾವು ಶ್ರೀಗಳು ನಮ್ಮ ಮದುವೆ ಕರ್ಕೊಂಡು ಬಂದಾಗ ನನ್ನ ಮೊಮ್ಮಗ ಅವನ ಇಬ್ಬರು ಮೊಮ್ಮಕ್ಕಳಿಬ್ಬರೂ ಅವ್ರ ಪಾದದಲ್ಲಿ ಕೂತ್ಕೊಂಡು ಬಹಳ ಭಕ್ತಿಯಿಂದ ಅವ್ರನ್ನ ನಡೆಸ್ಕೊಂಡ್ರು. ಅದು ಸಂಸ್ಕಾರ. ಈ ಮಕ್ಕಳಲ್ಲಿ, ಹೊಸ ಪೀಳಿಗೆಯಲ್ಲಿ ಆ ಸಂಸ್ಕಾರ ಬರಬೇಕು. ಆ ಸಂಸ್ಕಾರ ಬರಬೇಕಿದ್ರೆ ಈ ಮಠಾಧಿಪತಿಗಳು ಅನ್ಸ್ಕೊಂಡು ಏನಿದ್ದಾರೆ ಅವರು ಏನಾಗಿದೆ ಈಗ ನಾನೆಲ್ಲ ನೋಡ್ತೀನಿ. ಭಾಳ ಜನ ಮಠಾಧಿಪತಿಗಳು ನನಗೆ ಆತ್ಮೀಯರಾಗಿದ್ದಾರೆ, ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋಲ್ಲ. ಆತ್ಮೀಯರಾಗಿದ್ದಾರೆ, ನಿಮಗೂ ಗೊತ್ತಿದೆ. ಅವರು ಹೋದಾಗ ಅವ್ರದ್ದೇ ಬಳಗ ಸೇರಿಬಿಡ್ತಾರೆ. ಸೊ ಸಾಕವರಿಗೆ ಅವರೇ ಬಳಗ. ಈಗ ಶ್ರೀಗಳೇ ಈಗ ತೊಂಡನೂರಿಗೆ ಹೋಗಲಿ, ಮೇಲ್ಕೋಟೆಗೆ ಹೋಗಲಿ, ಅಥವಾ ಮೈಸೂರಿಗೆ ಹೋಗಲಿ, ಒಂದಿಷ್ಟು ಜನ ಸೇರ್ತಾರೆ. ಅಲ್ಲಿಗೆ ಅಲ್ಲ, ಅದು ಅಲ್ಲದೇ ಬೇರೆ ಸಮಾಜಮುಖಿ ಕೆಲಸ ಮಠ ಮಾಡಬೇಕು. ನಮ್ಮ ಶ್ರೀಗಳು ಬಂದ್ರ ಮೇಲೆ ಏನು ಮಾಡಿದರು, ಅಲ್ಲಿ ಪ್ರಸಾದ ಕೊಡುವಾಗ ನಂದು 1 ದಿವಸ 2 ದಿವಸ ಪ್ರಸಾದ ಆಗುತ್ತೆ ವರ್ಷದಲ್ಲಿ.
ಆಗಸ್ಟ್ 16 ನನ್ನ ಹುಟ್ಟಹಬ್ಬ, ಮೇ 28 ನಮ್ಮ ಮದುವೆ ದಿವಸ. 2 ದಿವಸ ಇಲ್ಲಿ ಪ್ರಸಾದ ಆಗುತ್ತೆ, ಅಲ್ಲೂ ಸರವಣಹಳ್ಳಿಲೂ 2 ದಿವಸ ಆಗುತ್ತೆ. ಈ ಪ್ರಸಾದಕ್ಕೆ ಅಲ್ಲಿ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋರೆಲ್ಲ ಬಂದು ಸ್ವಾದಿಷ್ಟವಾದ ಪ್ರಸಾದ ತಿಂದುಬಿಟ್ಟು ಹೋಗ್ತಾರೆ. ಬೆಳಗಿನ ಅವರಿಗೆ ಉಪಹಾರ ಒಂದು, ಅದೀಗ ತುಂಬ ಜಾಸ್ತಿ ಆಗಿದೆ. ಆಮೇಲೆ ಸ್ಕೂಲುಗಳಿಗೆ ಊಟ ಕೊಡ್ತಾಯಿದ್ದಾರೆ, ಸ್ಲಮ್ಗಳಿಗೆ ಊಟ ಕೊಡ್ತಾಯಿದ್ದಾರೆ. ಇಷ್ಟೇ ಅಲ್ಲ, ತೊಂಡನೂರು ಪೂಜ್ಯರ ಪಾದ ಮೊಟ್ಟ ಮೊದಲು ಬಂದ ಊರು ಕರ್ನಾಟಕಕ್ಕೆ. ಕರ್ನಾಟಕ ಏನು ಭಾಗ್ಯ ಮಾಡಿತ್ತೋ ಏನು ಪುಣ್ಯ ಮಾಡಿತ್ತೋ ಗೊತ್ತಿಲ್ಲ. ಅಲ್ಲಿಯ ರಾಜ ಅವರಿಗೆ ಹಿಂಸೆ ಕೊಟ್ಟ, ಅವ್ರು ಬಿಟ್ಟು ಅಲ್ಲಿಗೆ ಬರಬೇಕಾಯ್ತು. ಬಂದರು ಕಷ್ಟಪಟ್ಕೊಂಡು ನಡ್ಕೊಂಡು ನೀಲಗಿರಿ ಕಾಡಿನೆಲ್ಲ ಸುತ್ಕೊಂಡು ಬಂದು ತೊಂಡನೂರಿಗೆ ಬಂದರು. ತೊಂಡನೂರು ಹೇಗೋ ಇತ್ತು. ನಾನು ಮೊದಲು ನೋಡಿದ ತೊಂಡನೂರಿಗೂ ಈಗಿನ ತೊಂಡನೂರಿಗೂ ಏನು ವ್ಯತ್ಯಾಸ ಇದೆ. ಅಲ್ಲಿ ರಸ್ತೆಗೆ ದೀಪ, ಮನೆಗೆಲ್ಲ ಸೋಲಾರು, ರಸ್ತೆ ಎಷ್ಟೆಲ್ಲ ಮಾಡಿದ್ದಾರೆ. ಇವನು ಪುಟ್ಟಸ್ವಾಮಿ ಹೇಳ್ತಾನಲ್ಲ MLA, ಇವರು ಬಾಕಿಯವರು ನನಗೆ ಆ ಕಾರ್ ಕೊಡಿಸು, ಈ ಕಾರ್ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು ಅಂತಾರೆ. ಇವರು ನನಗೆ ಈ ಮನೆ, ಈ ಊರಿಗೆ ಇದು ಮಾಡು, ಇದು ಮಾಡು, ಅದು ಮಾಡು ಅಂತ. ಆ ತೊಂಡನೂರಿನ ಛಾಯೆನೇ ಬದಲಾವಣೆ ಆಗಿದೆ. ಜನರಲ್ಲಿ ಒಂದು ನೆಮ್ಮದಿ ಬಂದಿದೆ. ಇದು ಮಾಡ್ಬೋದು. ಗ್ರಾಮೀಣ ಅಭಿವೃದ್ಧಿ ಆಗಿದೆ. ಗೋಶಾಲೆ ಎಷ್ಟು ಗೋಗಳಿಗೂ, ವೈದ್ಯಕೀಯ ಇದರಲ್ಲಿ ವ್ಯವಸ್ಥೆಗಳು, ಮೆಡಿಕಲ್ ಕ್ಯಾಂಪ್ಗಳು, ಸೋಲಾರ್ ಬೆಳಕು, ಅದೇ ಪ್ರತಿ ಮನೆಗೆ ಸೋಲಾರ್ ಬೆಳಕು. ಇಷ್ಟೆಲ್ಲ ಮಾಡಿದ್ವಿ. ಇಷ್ಟೆಲ್ಲ ಒಂದು ಹಳ್ಳಿಯ ಒಂದು ಜನರ ಒಂದು ಸಮಾಜಮುಖಿ ಕೆಲಸ. ಅವ್ರು ಯಾರು ಜಾತಿಯವರಲ್ಲ, ಬೇರೆ ಬೇರೆ ಜಾತಿಯವರು. ರಾಮಾನುಜ ಜಾತಿ ಇರಲಿಲ್ಲ, ನಿಮ್ಗೆ ಗೊತ್ತಿದೆ. ಅವರು ಸ್ನಾನ ಮಾಡಬೇಕಿದ್ರೆ ಸ್ನಾನ ಮಾಡಬೇಕಿರೋ ಒಬ್ಬರ ಮೇಲೆ ಕೈ ಹಾಕೊಂಡು ಬರೋರು, ಬರಬೇಕಿರೋ ಇನ್ನೊಬ್ಬನೇ ಅದರಲ್ಲಿ ಕೈ ಹಾಕೊಂಡು. ಅವನು ಅಯ್ಯಂಗಾರಿ ಆಗಿರಲಿಲ್ಲ, ಶ್ರೀ ವೈಷ್ಣವನಾಗಿರಲಿಲ್ಲ. ಇವರು ಜಾತಿ ಮತ ಭೇದ ಇಲ್ಲ, ಖಂಡಿತ ಇಲ್ಲ. ಮತ್ತು ಕೆಲವರು ನಾನು ಸ್ವಾಮಿಗಳನ್ನ ನೋಡಿದಾಗ ಮತ್ತು ಇವ್ರು ನೋಡಿದಾಗ, ಇವ್ರನ್ನ ನಾನು ನನ್ನ ಸ್ನೇಹಿತರು ಅಥವಾ ಆತ್ಮೀಯರು ಅಂತ ಮಾತಾಡೋದಲ್ಲ, ಬಾಕಿಯವರು ಎಲ್ಲರೂ ಮಾತಾಡಬೇಕಿದ್ರು ಕೂಡ ಸರ್ವೇ ಸಾಮಾನ್ಯವಾಗಿ ಅವ್ರನ್ನ ಹತ್ತಿರವನ್ನೇ ಪ್ರೀತಿಯಿಂದ ಮಾತಾಡ್ತೇವೆ, ಅವರು ಮಾತಾಡ್ತಾರೆ. ಬಟ್ ಕೆಲವರು ಸ್ವಾಮಿಗಳು ದೂರದಿಂದ ಹಿಂಗೆ ಮಾಡ್ತಾರೆ. ಇಷ್ಟೆಲ್ಲ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಬಹಳಷ್ಟು ಜನ ಭಕ್ತರು ಈ ಕಡೆ ಪಾಕಶಾಲೆ ಜವಾಬ್ದಾರಿ, ಆ ಕಡೆ ಬೇರೆ ಕೆಲಸದ ಜವಾಬ್ದಾರಿ ಎಲ್ಲನೂ ಸಂಪನ್ಮೂಲಗಳು ತನ್ನಿಂತಾನೇ ಬರ್ತಿದೆ. ಮಠದ ಸಂಪನ್ಮೂಲ ಏನಿಲ್ಲ ಅಲ್ಲಿ. ಆದರೆ ಮಠ ಬೆಳೀತಾ ಇರೋ ರೀತಿ ನೋಡಿದರೆ, ನಾನು ರಾಮಾನುಜರಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ ನಾರಾಯಣನಲ್ಲಿ. ಶ್ರೀಗಳಿಗೆ ಈಗಾಗಲೇ 75 ವರ್ಷ, ಇನ್ನು ಕನಿಷ್ಠ ಒಂದು 20 ವರ್ಷ 25 ವರ್ಷ ಅವರಿಗೆ ಆಯುಷ್ಯ ಕೊಡಲಿ. ಈ ಮಠಕ್ಕೆ ಉತ್ತರೋತ್ತರ ಆಗಲಿ ಅಂತ ನಾನು ಹೃತ್ಪೂರ್ವಕ ಹಿರಿಯನ್ನಾಗಿ ನಾನು ಬಯಸ್ತೇನೆ. ಮಠದ ಹಿತೈಷಿಯಾಗಿ, ರಾಮಾನುಜರ ಅಭಿಮಾನಿಯಾಗಲಿ, ನಾನು ಇನ್ಯಾವುದಕ್ಕೂ ಅಲ್ಲ, ರಾಮಾನುಜರ ಅಭಿಮಾನಿಯಾಗಿ ಈ ಕೆಲಸ ನಿರಂತರವಾಗಿ ಅನವರತ ನಡಿಬೇಕಾದ್ರೆ ಶ್ರೀಗಳು ಇನ್ನೂ 4 ಕಾಲ ಆ ಮಠದಲ್ಲಿ ಇರಬೇಕು. ನೀವು ತೊಂಡನೂರಿಗೆ ಏನಾದರೂ ಹೋಗಿದ್ದೀರಾ ಯಾವಾಗಲಾದ್ರೂ? 2-3 ಸರ್ತಿ ಹೋಗಿ. ಗ್ರಾಮೀಣ ಅಭಿವೃದ್ಧಿ, ಶಿಕ್ಷಣ ಇಲ್ಲ ಈಗಾಗಲೇ. ಯಾಕಂದರೆ ನನ್ನ ತಪಾಸಣೆ ಈಗ 92 ಕಳೆದು 93ಕ್ಕೆ ಹೆಜ್ಜೆ ಇಟ್ಟಿದ್ದೇನೆ. ಏನೋ ಸದ್ಯಕ್ಕೆ ಇಷ್ಟಾರು ಇದ್ದೇನೆ, ಇಷ್ಟಾರು ಜ್ಞಾಪಕ ಶಕ್ತಿ ಇದೆ. ನಾನು ಅವ್ರ ಚಾತುರ್ಮಾಸ ಕೂತಾಗ ಒಂದು ಸರ್ತಿ ಹೋಗಿದ್ದೆ, ಅದಕ್ಕೂ ಮೊದಲು ಒಂದು ಸರ್ತಿ ಹೋಗಿದ್ದೆ. ಆಮೇಲೆ ತೊಂಡನೂರು ದೇವಸ್ಥಾನದ ನಂಬಿನಾರಾಯಣ ದೇವಸ್ಥಾನ ಜೀರ್ಣೋದ್ಧಾರ ಅವರು ಆದರ್ಶದಲ್ಲಿದ್ದಾಗ ಮಾಡಿದ್ವಿ, ಆವಾಗ ಹೋಗಿದ್ದೆ. ಆಮೇಲೆ ನನಗೆ ಮೈಸೂರಲ್ಲಿದ್ದು ಬೆಳ್ಳೂರು ಮೈಸೂರು ಓಡಾಡುವಾಗ ಅದು ಆಲ್ಮೋಸ್ಟ್ ನಂಗೆ ದಾರಿ ಆಗುತ್ತೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಅಲ್ಲೊಂದು ಸಾಮಾಜಿಕ ಕ್ರಾಂತಿನೇ ಆಗಿದೆ. ಅಲ್ಲಿ ಹಳ್ಳಿಗರು ಅವ್ರು ನಮಗೆ ಸ್ಪಂದಿಸೋ ರೀತಿ, ಅಲ್ಲಿರೋ ಜನರಿಗೆ ಈ ವಿವಿಧ ಯೋಜನೆಗಳ ಅನುಭವ ತುಂಬ ತುಂಬ ಚೆನ್ನಾಗಿ ಬರ್ತದೆ. ನನಗೆ ಇನ್ನೊಂದು ರೀಸೆಂಟಾಗಿ ಎಲ್ಲರೂ ಎಲ್ಲ ಪ್ರಪಂಚದಾದ್ಯಂತ ಅದನ್ನು ಮೆಚ್ಚುಗೆ
ಬರ್ತಾ ಇದೆ. ಅದು ನೋಡಿ, ಯಾವ ಕೆಲಸ ಮಾಡಿದ್ರು ಅವ್ರಿಗೆ ಒಂದು ಮಾತು, ನಾ ಹಮ್ ಕರೋತಿ ಹರಿ ಕರೋತಿ ರಾಮಾನುಜ ಕರೋತಿ. ನಾನು ಮಾಡ್ತಾ ಇಲ್ಲ, ನಾರಾಯಣ ಮಾಡ್ತಿದ್ದಾನೆ, ರಾಮಾನುಜರು ಮಾಡ್ತಿದ್ದಾರೆ ಅಂತ. ಪ್ರತಿ ಸ್ಟೆಪ್ನಲ್ಲೂ ಅದನ್ನು ಹೇಳ್ತಾನೆ ಇರ್ತಾರೆ ಅವರು. ಹಾಂ, ಅಂದರೆ ಅವನ ಪ್ರೇರಣೆ, ಅವನ ಆಶೀರ್ವಾದ, ಅವನು ನಾನು ಮಾಡ್ತಿರೋದು ಅಂತಲ್ಲ. ನೀವು ಕೆಲವು ಜನ, ನಾನು ಇದನ್ನು ಹೇಳೋದು ಕಷ್ಟ, ಕೆಲವರು ಅವರಿಗೆ ಅದು ಇವರು ಮಾಡಿದ್ರು, ಇವ್ರು ನಾನೇ ಅಂದ್ಕೊಳ್ತಾರೆ. ಇವ್ರು ಹಾಗಿಲ್ಲ. ಇವ್ರಿಗೆ ಏನಂದರೆ ಇದು ಕೆಲಸ ಆಗಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೇದಾಗಬೇಕು, ಮನುಕುಲಕ್ಕೆ ಒಳ್ಳೇದಾಗಬೇಕು. ಇದು ರಾಮಾನುಜರು. ಅಲ್ಲಿ ಅವರು ವಯಸ್ಸಾದವರಿಗೆ, ಹಳ್ಳಿಗರಿಗೆ ಸುಮಾರು ಒಂದು 50-60 ಜನಕ್ಕೆ ರಾಮಾನುಜ ಪಿಂಚಣಿ ಯೋಜನೆ ಅಂತ ಮಾಡಿದ್ದಾರೆ. ಪ್ರತಿ ತಿಂಗಳು ಎಷ್ಟು ಒಂದು ನನಗೆ ಅದು ಆಶ್ಚರ್ಯ. ಈ ಗೌರ್ಮೆಂಟ್ ಪೆನ್ಷನ್ ಕೊಡುವಂಗೆ ಇವ್ರು ಎಲ್ಲಿಂದ ಕೊಡ್ತಾರೆ ಇದನ್ನು ಅಂತ ಇವತ್ತಿಗೂ ನನಗೆ ಗೊತ್ತಿದೆ. ಅದು ಅಲ್ಲಿ ಭಾಳ ಜನರಿಗೆ, ಅವರು ವೃದ್ಧರಿಗೆಲ್ಲ ಅವರು ಪಿಂಚಣಿ ಯೋಜನೆ ಮಾಡಿರೋದು ಗೊತ್ತಿದೆ ನನಗೆ. ಆದರೆ ಇದನ್ನು ಹೇಗೆ ಮಾಡ್ತಿದ್ದಾರೆ, ಎಲ್ಲಿಂದ ಸೋರ್ಸ್ ಇವರಿಗೆ ಇದಷ್ಟೆಲ್ಲ ಮಾಡಲಿಕ್ಕೆ? ಇದೊಂದೇ ಅಲ್ಲ, ಶಿಕ್ಷಣ ಇದರಲ್ಲಿ ಕ್ಷೇತ್ರದಲ್ಲಿ ಅಲ್ಲಿ ತೊಂಡನೂರು ಮಕ್ಕಳಿಗೆ ಎಲ್ಲ 30-40% ಮಕ್ಕಳಿಗೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು, ಅವ್ರಿಗೆ ಅವಕಾಶ ಒದಗಿಸ್ಕೊಟ್ಟು, ಅವ್ರಿಗೆ ಕಂಪ್ಯೂಟರ್ಸ್ ಎಲ್ಲ ಕೊಟ್ಟು, ಈಗ ಎಲ್ಲರೂ ಅವರು 80-90% ತಗೊಳ್ಳೋ ಸ್ಟೇಜಿಗೆ. ಅಲ್ಲಿ ಒಂದು ಒಳ್ಳೆ ಸಂಸ್ಥೆ ಇದೆ ಸೆಂಟ್ರಲ್ ಗೌರ್ಮೆಂಟಿಂದು, ಮೊರಾರ್ಜಿ ಸ್ಕೂಲ್ ಅಂತ ಏನೋ ಇದೆ. ಅವರು ಮಕ್ಕಳು ದಿನ ಇವ್ರು ನೋಡ್ಲಿಕ್ಕೆ ಬರೋರು, ದಿನ ಬಂದವರಿಗೆಲ್ಲ ಚಾಕ್ಲೇಟ್ ಕೊಟ್ಟು ಕಳಿಸೋರು. ಇವರು ಚಾಕ್ಲೇಟ್ ಕೊಡ್ತಾನಂತ ಬರ್ತಿದ್ರೋ, ಸ್ವಾಮಿ ನೋಡ್ಬೇಕಾದ್ರೆ ಬರ್ತಿದ್ದೋ ಗೊತ್ತಿಲ್ಲ. ಮಕ್ಕಳಿಗೆ ಆ ರೀತಿ ಪ್ರೀತಿ ತೋರಿಸೋರು ಅವರು, ಮಾತೃಭಾಷೆಯಲ್ಲೇ ತೋರಿಸೋರು. ಮತ್ತು ಹಳ್ಳಿಗಾಡಿನ ಮಕ್ಕಳಿಗೆ ಸ್ವಲ್ಪ ನಾವು ಪುಷ್ ಕೊಟ್ಟರೆ, ನಾವೆಲ್ಲ ಹಳ್ಳಿಗಾಡಿನವರು, ಖಂಡಿತ ನಾವೆಲ್ಲ ರೈತರ ಮಕ್ಕಳು. ನೀವೇನೋ ಇಂಜಿನಿಯರ್ ಮಗ, ನೀವು ಇಂಜಿನಿಯರ್ ಮಗ, ಮೈಸೂರಲ್ಲಿ ನೀವು ದೊಡ್ಡವರಾದವರು. ನಾನೊಬ್ಬ ರೈತನ ಮಗ. 92 ವರ್ಷಗಳ ಹಿಂದೆ ಹಳ್ದಿಪುರ ಅಂತ ಒಂದು ಕುಗ್ರಾಮದಲ್ಲಿ 2ನೇ ಕ್ಲಾಸ್ಗಿಂತಲೂ ಜಾಸ್ತಿ ಓದದೇ ಇದ್ದವರು ಇರ್ತಕ್ಕಂಥ ಊರಲ್ಲಿ ಹುಟ್ಟಿದವನು. ನಮಗೆಲ್ಲ ಶಿಕ್ಷಣ ಅಂತ ಪ್ರೋತ್ಸಾಹ ಸಿಗದೆ ಹೋದರೆ ನಾವು ಶಿಕ್ಷಣ ಪಡೀಲಿಕ್ಕೆ ಆಗೋಲ್ಲ. ಶಿಕ್ಷಣಕ್ಕಿಂತ ಬೇರೆ ಆಗಿರೋ ಮುಕ್ತಿ ಇಲ್ಲ ನಮಗೆ. ಶಿಕ್ಷಣ ಜ್ಞಾನ, ಅದಕ್ಕೆ ಶ್ರೀಗಳು ಅದನ್ನೇ ಅಭಿವೃದ್ಧಿ ಆಗಲಿ ಅಂತ ನಿಜವಾಗಿಯೂ ಎಲ್ಲದಕ್ಕಿಂತ ಹೆಚ್ಚಾಗಿ ತೊಂಡನೂರು ಪುಣ್ಯ ಮಾಡಿದೆ ಶ್ರೀಗಳು. ತೊಂಡನೂರನ್ನೇ ಒಂದು ಉದಾಹರಣೆ ಇಟ್ಕೊಂಡು ಅವರು ಇವಾಗ ಮುಂದೆ ಇನ್ನೂ ಹಲವಾರು ಹಳ್ಳಿಗಳು, ಸುತ್ತಮುತ್ತ ಇರೋ ಹಳ್ಳಿಗಳು, ಲಕ್ಷ್ಮೀಪುರ ಆಗಲಿ, ಇನ್ನೊಂದು ಲಕ್ಷ್ಮೀ ಸಾಗರ ಆಗಲಿ, ಮತ್ತೊಂದು ಹಳ್ಳಿ ಸುತ್ತಮುತ್ತ ತೊಂಡೂರನ್ನ ಒಂದು ಸ್ಮಾರ್ಟ್ ವಿಲೇಜ್ ಆಗಿ ಮಾಡಿ ಅದನ್ನು ಉದಾಹರಣೆ ತಗೊಂಡು ಬೇರೆ ಹಳ್ಳಿಗಳು, ಸುಮಾರು 32 ಹಳ್ಳಿಗಳು ಅವರ ಇದರಲ್ಲಿದೆ. ಸೊ ಅದೆಲ್ಲ ಮಾಡಬೇಕು ನೋಡಿ. 1000 ವರ್ಷಗಳ ಹಿಂದೆ ತೊಂಡನೂರು ಕುಡಿಲಿಕ್ಕೆ ನೀರಿಲ್ಲದೆ ಇರ್ತಕ್ಕಂಥ ಊರಾಗಿತ್ತು. ಅದು ಬೆಳೆ ಬೆಳೆಯೋದಿರಲಿ, ಕುಡಿಲಿಕ್ಕೆ ನೀರು ಕೂಡ ಇರಲಿಲ್ಲ. ಪಕ್ಕದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಚಾನಲ್ ಇದೆ, ನೀರಿದೆ. ಇಲ್ಲಿ ಏನಿರಲಿಲ್ಲ. ಅಂಥ ಜಾಗದಲ್ಲಿ ನಾನು ಒಬ್ಬ ಇಂಜಿನಿಯರಾಗಿ ಹೇಳ್ತಿದ್ದೇನೆ, ರಾಮಾನುಜರು ಕಟ್ಟಿದ ಕೆರೆ ಇದೆಯಲ್ಲ, ತೊಂಡನೂರು ಕೆರೆ, ಅವು ಅದ್ಭುತ ಸ್ವಾಮಿ. ಅದು ಯಾಕಂದ್ರೆ ನಾವು ಕಟ್ಟಬೇಕು, ಅದಕ್ಕೆ ಹಿಂಗೆ ಇರಬೇಕು, ತೂಬು ಇರಬೇಕು, ಕೋಡಿ ಇರಬೇಕು. ಕೋಡಿ ಇಷ್ಟೇ ನಾವು ಡಿಸೈನ್ ಮಾಡ್ತೇವೆ. ಕ್ಯಾಚ್ಮೆಂಟ್ ಏರಿಯಾದ ಮೇಲೆ ಕೋಡಿ ಡಿಸೈನ್ ಮಾಡ್ತೇವೆ. ಎಲ್ಲ ಕ್ಯೂ LH to the power of 3-2 ಹಾಕಿಬಿಟ್ಟು ಡಿಸೈನ್ ಲೆಂತ್ ಆಫ್ ದಿ ವಿಯರ್ ಮಾಡ್ತೇವೆ. ಅವ್ರು ನ್ಯಾಚುರಲ್ ಕಲ್ಲನ್ನು ವಿಯರ್ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ 1100 ವರ್ಷಗಳ ಹಿಂದೆ ಆ ಕೆರೆ ಕಟ್ಟಿ, ಆ ಕೆರೆಯಲ್ಲಿ ನೀರು ನಿಂತಿದ್ದರಿಂದ ಕೆರೆ ಕೆಳಗಡೆ ಜಲ ಬಂದಿದೆ, ಬಾವಿಲಿ ನೀರು ಬಂದಿದೆ. ಆ ನೀರು ಜನ ಕುಡಿಲಿಕ್ಕಾಗಿದೆ. ಇಂಥ ಒಳ್ಳೆ ಕೆಲಸ ಆ ಮಹಾನುಭಾವರು ಮಾಡಿದ್ದಾರೆ. ಸೊ ಅದನ್ನೇ ಆದರ್ಶವಾಗಿ ಇಟ್ಕೊಂಡು ಇವರು ಏನು ಮಾಡಿದ್ದಾರೆ, ಇವರು ಮೊದಲು ಬಂದಿರೋ ಊರು ಅಂದ್ಬಿಟ್ಟು ಜನಾಂಗ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಇವರು ಬಂದ್ರ ಮೇಲೆ ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಈಗ ಅಲ್ಲೊಂದು ಬ್ರಾಂಚ್ ಮಾಡಬೇಕು ಅಂತಿದ್ದಾರಂತೆ. ಬ್ರಾಂಚ್ ಆಗಿದೆ, ಮೊದಲು ಇದೆ.
ಬ್ರ್ಯಾಂಚ್ ಆಗಿದೆ. ಈಗ ಸುಮಾರು ಒಂದು ವಾರ 10 ದಿವಸದ ಹಿಂದೆ ಅಲ್ಲಿ ಒಂದು ಗೆಸ್ಟ್ ಹೌಸು ಇನಾಗ್ರೇಟ್ ಆಗಿ ಅಚ್ಚಾ ಹೋದವ್ರಿಗೆ ಇಳ್ಕೊಳ್ಳೋದಕ್ಕೆ ಜಾಗ ಮಾಡಿ ಗೋಶಾಲೆಗಳು 3 ಗೋಶಾಲೆಗಳು ನಡೆಸ್ತಾ ಇದ್ದಾರೆ. ಹೌದು ಗೋ ಅಭಿವೃದ್ಧಿನೂ ಆಗ್ತಾ ಇದೆ, ಎಲ್ಲ ರೀತಿಯಲ್ಲೂ ನಡೀತಾ ಇದೆ. ಸೊ ಅದ್ರ ಬಗ್ಗೆನೇ ನಾನು ಕೇಳಬೇಕು ಅಂತಿದ್ದೆ. ಅದು ನಿಜ, ಅದೊಂದು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ತೊಂಡನೂರಿಗೆ ಒಂದು ಹೊಸ ಚೇತನ ಬಂದಿದೆ. ತೊಂಡನೂರಿಗೆ ಒಂದು ರೀತಿ ಅದು ಅಭಿವೃದ್ಧಿಗೆ ಒಂದು ತೊಂಡನೂರು ಅನ್ನೋ ಮಹಾವೃಕ್ಷಕ್ಕೆ ಗೊಬ್ಬರವಾಗಿ ನೀರಾಗಿ ಶ್ರೀಗಳು ಕೆಲಸ ಮಾಡ್ತಿದ್ದಾರೆ. ಇದು ಮುಂದೆ ಅದು ಭಾಳ ಫಲೋತ್ತರ ಕೊಡ್ತದೆ ಅಂತ ನನ್ನ ನಂಬಿಕೆ ಇದೆ. ಇನ್ನೂ ಬಹಳಷ್ಟು ಆಗಬೇಕಾಗಿರೋ ಕೆಲಸ ಇದೆ, ಅದು ಆಗುತ್ತೆ. ಈಗ ನೋಡಿ, ಈಗ ರಾಮಾನುಜರ ಸ್ಟ್ಯಾಚ್ಯೂಸ್ ಅನ್ನೋ ಕಲ್ಪನೆ ಅವ್ರ ಚಿಂತನೆಗೆ ಬಂದಿದ್ದೇ ದೊಡ್ಡದು. ಅವರಂಥವ್ರ ಚಿಂತನೆಗೆ ಬರೋಕ್ಕೆ ಸಾಧ್ಯ. ಅದು ಇಲ್ಲಿವರೆಗೂ ಈ 1000 ವರ್ಷದಲ್ಲಿ ಎಲ್ಲೂ ಬಂದಿರಲಿಲ್ಲ. ಅದು ಕಾಶ್ಮೀರದಲ್ಲಿ, ಅದು ಶಾರದಾ ಪೀಠ. ಶ್ರೀ ರಾಮಾನುಜರು 2 ಸರ್ತಿ ಹೋಗಿದ್ದಾರೆ, ಬರಿಗಾಲಲ್ಲಿ ಹೋಗಿದ್ದಾರೆ ಸರ್. ಆಮೇಲೆ ಡೆಲ್ಲಿಗೆ ಹೋಗಿದ್ದಾರೆ ಉತ್ಸವ ಮೂರ್ತಿ ತರಲಿಕ್ಕೆ, ಸ್ವಲ್ಪುಳ್ಳೆ ತರಲಿಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಸುಲ್ತಾನ್ ಹತ್ರ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅವರು. ಅದು ನೋಡಿ, ಈಗ ಇವರು ಬರಿಗಾಲಲ್ಲಿ ಹೋಗ್ತಾರೋ ಅವರು ಹಾಗೆ ಬರಿಗಾಲಲ್ಲಿ ನಡೆದಿದ್ದಾರೆ. ಯಾರು ಸಪೋರ್ಟ್ ಇಲ್ಲದೆ ಹೋಗಿದ್ದಾರೆ. ಮನೋಬಲ, ದೈವಾನುಗ್ರಹ ಮಾಡಿದ್ದಾರೆ. ಅವರಷ್ಟು ಕಷ್ಟಪಟ್ಟು ಇಷ್ಟು ಮಾಡಿದ್ದಕ್ಕೆ ನಾವು ಅದು ಮುಂದುವರ್ಸ್ಕೊಂಡು ಹೋಗಬೇಕಾಗಿದ್ದಮ್ಮ. ಆದ್ದರಿಂದ ಈ ಶ್ರೀಗಳು ಅವರೊಂದು ಕೆರೆ ಕಟ್ಟಿ ಹೇಗೆ ಉದ್ಧಾರ ಮಾಡಿದ್ರು, ಈಗಿನ ಕಾಲಕ್ಕೆ ಇವರು ಸಮಗ್ರವಾದ ಗ್ರಾಮಾಭಿವೃದ್ಧಿ ಮಾಡಿ ಈಗಿನ ಕಾಲ ನ್ಯಾಯವಾಗಿ ಒಬ್ಬ ಪ್ರಜಾಪ್ರತಿನಿಧಿ ಮಾಡಬೇಕಾಗಿರೋ ಕೆಲಸ ಇದು. ಆದರೆ ಪ್ರತಿನಿಧಿನ ಉಪಯೋಗಿಸ್ಕೊಂಡು ಯಾರ್ಯಾರು ಏನೇನು ಕೊಡ್ಲಿಕ್ಕೆ ಸಾಧ್ಯ ಅವ್ರನ್ನ ಉಪಯೋಗಿಸ್ಕೊಂಡು ಸಮಾಜಮುಖಿ ಕೆಲಸ ಮಾಡ್ತಾರೆ. ಪ್ರಜಾಪ್ರತಿನಿಧಿಗಳ್ಕೊಂಡು ಕರೆದುಬಿಟ್ಟು ಪುಟ್ಟಸ್ವಾಮಿಯವರೇ ಈ ಕೆಲಸ ಆಗಬೇಕು ಅಂದರೆ ಅವನಿಲ್ಲ ಅನ್ನೋಕ್ಕಾಗೋಲ್ಲ. ಅಲ್ಲ, ಕುಮಾರಸ್ವಾಮಿ ಕೆಲಸ ಆಗಬೇಕು ಇಲ್ಲ ಅನ್ನೋಕ್ಕಾಗೋಲ್ಲ. ಯಾಕಂದರೆ ಅವ್ರಿಗೆ ಕೇಳ್ತಾ ಇಲ್ಲ. ಅವರು ಮಠಕ್ಕೆ ಮಾಡಿ ಅಂತ ಇಲ್ಲ, ನನಗೆ ಮಾಡಿ ಅಂತ ಹೇಳೋಲ್ಲ. ಅವರು ಯಾರೋ ಕೊಟ್ಟಿದ್ದು ಬಟ್ಟೆ ಹಾಕ್ಕೊಂಡು ಹಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದೊತ್ತು ಊಟ ಆಯಿತು, ಹೆಂಗಿದ್ರು ಸರಿ ನಡೀತದೆ. ಆದರೆ ಸಮಾಜಕ್ಕೆ ಮಾತ್ರ ಇದೇ ರೀತಿ ಆಗಬೇಕು, ಸಮಾಜೋದ್ಧಾರ ಆಗಬೇಕು, ಸಮಾಜರೆಲ್ಲ ಆಸ್ತಿಕರಾಗಬೇಕು ಅಂತ ಅವರು ಸಂಕಲ್ಪ ಮಾಡಿ ಮಾಡ್ತಾಯಿದ್ದಾರೆ. ನಿಜಕ್ಕೂ ಇನ್ನೂ ಮುಂದೆ ಆಗುವಂಥ ಕೆಲಸಗಳು ಭಾಳ ಇದೆ. ಅದು ಇಂಥವ್ರು ನೋಡಬೇಕು. ರಾಮಾನುಜ ಸಹಸ್ರಮಾನ ವರ್ಷದಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸುಮಾರು ಲಕ್ಷಾಂತರ ಶ್ರೀ ವೈಷ್ಣವರು ಬಂದಿದ್ದರು. ಇತ್ತೀಚೆಗೆ ವಿಶ್ವಮಂಗಳ ಮಹೋತ್ಸವ ಆಗಲಿ, ಇನ್ನೊಂದು ವಿಶ್ವ ವಿಜಯೋತ್ಸವ ಆಗಲಿ, ಈಗಲೂ ಸುಮಾರು ಆ ಥರ ಮಾಡ್ತಾಯಿದ್ದಾರೆ. ನೀವು ಗೊತ್ತಿರ್ಬೋದು, ನಿಮಗೆ ರೀಸೆಂಟಾಗಿ ಮತ್ತೆ ಪ್ಯಾಲೇಸ್ ಗ್ರೌಂಡಲ್ಲಿ ಇದು ಮಾಡಿ. ಸರ್, ಈ ಶ್ರೀಗಳು ಮಾಡಿದ ಕೆಲಸದ ವಿಚಾರದಲ್ಲಿ ನಾವು ಯಾವುದಕ್ಕೂ ಅದು ಸ್ಮಾಲ್ ಆಗಿ ಅಥವಾ ಚಿಕ್ಕದಾಗಿ ಆಗೋದೇ ಇಲ್ಲ. ದೈವಾನುಗ್ರಹ ಹೇತುಕಂ, ದೈವಾನುಗ್ರಹ ತಾನೇ ಬರ್ತದೆ. ಅದು ಜನ ಸೇರುತ್ತೆ, ಸಂಭ್ರಮ ನಡೀತದೆ, ಕಾರ್ಯಗಳಾಗ್ತವೆ. ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಶ್ರೀಗಳಿಗೆ ಆರೋಗ್ಯ ಕೊಡಲಿ, ಶ್ರೀಗಳಿಗೆ ಇಂಥ ಕೆಲಸ ಆಗ್ತಾಯಿರಲಿ, ಮಠಕ್ಕೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ಜನರಿಗೆ ಒಳ್ಳೆಯದಾಗಲಿ. ಅಷ್ಟೇ. ನಾನು ಎಲ್ಲಿದ್ದರೂ ನೋಡೋಂಗಿರಲಿ. ಕಡೆಯದಾಗಿ ನಮ್ಮ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು? ವೀಕ್ಷಕರಿಗೆ ಸಂದೇಶ ಏನು ಹೇಳಿ, ಇದು ಸ್ವಾಮಿಗಳ ಕಲ್ಪನೆ. ಇದೊಂದು ಚಾನಲ್ ಮಾಡಿರೋದು ರಾಮಾನುಜ ಭಕ್ತಿ ಚಾನಲ್ಲು. ನಾವು ಸಂಪಾದನೆ ಮಾಡೋದರಲ್ಲೇ ನಾವು ಮಗ್ನರಾಗಿರ್ತೇವೆ. ಸಂಪಾದನೆ ಸುಖಕ್ಕೆ ಕಾರಣ ಆಗೋದೇ ಇಲ್ಲ. ನಾವು ಇಂಥ ಆಧ್ಯಾತ್ಮಿಕದ ವಾತಾವರಣದಲ್ಲಿ ಇದ್ದರೆ ನಮಗೆ ಮನಸ್ಸಿಗೆ ಹೆಚ್ಚಿಗೆ ನೆಮ್ಮದಿ ಕೊಡ್ತದೆ.
ಸ್ವರ್ಗ ಇದೆಯೋ ನರಕ ಇದೆಯೋ ಪುನರ್ಜನ್ಮ ಇದೆಯೋ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಜನ್ಮದಲ್ಲಿ ನಾವು ನೆಮ್ಮದಿಯಾಗಿರಬೇಕಾದ್ರೆ ಆಧ್ಯಾತ್ಮಿಕದ ಒಂದು ಹಿನ್ನೆಲೆ ನಮಗಿರಬೇಕು, ಆ ವಾತಾವರಣ ನಮಗಿರಬೇಕು, ದೈವ ಭಕ್ತಿ ನಮಗಿರಬೇಕು, ದೈವ ಭಯ ಇರಬೇಕು, ನಿಷ್ಠೆ ಇರಬೇಕು. ನಮ್ಮ ಸ್ವಧರ್ಮಂ ನಿಜನಾಶ್ರಯ, ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡ್ಕೊಂಡಿರಬೇಕು. ಈ ಚಾನಲಿಗೆ ನೀವು ಆಗಾಗ ನೀವು ಕೇಳ್ತಾ ಇರಿ. ನಾವು ಇಂಥ ಮುಂದೆ ಎಷ್ಟೋ ಮಹಾನುಭಾವರು ತಮ್ಮ ಅನಿಸಿಕೆಗಳನ್ನು, ತಮ್ಮ ಜ್ಞಾನವನ್ನು ಹಂಚ್ಕೊಂಡು ಬರ್ಬೋದು. ಅದನ್ನು ನೀವು ಹಂಸಕ್ಷೇತ್ರ ನ್ಯಾಯದಂತೆ ಒಳ್ಳೆಯದಾಗಿರೋದನ್ನು ಸ್ವೀಕಾರ ಮಾಡಿ, ನಿಮ್ಮದಾಗಿಸ್ಕೊಂಡು. ಎಲ್ಲವರೂ ಸ್ವೀಕಾರ ಮಾಡಬೇಕು ಅಂತಿಲ್ಲ. ನಿಮ್ಮ ಅಭಿಷ್ಟದಂತೆ ಎಲ್ಲವನ್ನೂ ನೀವು ಸ್ವೀಕಾರ ಮಾಡಿ. ಈಗ ನೋಡಿ, ಇಲ್ಲಿರೋ ಪುಸ್ತಕದಲ್ಲಿ ಎಷ್ಟೋ ಪುಸ್ತಕ ಇದೆ. ಅದರಲ್ಲಿ ನಾನು ಓದಿ ಮಂಕುತಿ ಮನೆಕಗ್ಗ ಇದೆ, ಅಲ್ಲಿ DVG ಅವರ ಸಮಗ್ರ ಇದೆ, ಋಗ್ವೇದ ಯಜುರ್ವೇದಾದಿಗಳಿದೆ. ನಾನು ಓದ್ತೇನೆ ನಿಜ, ಆದರೆ ಎಷ್ಟು ಬೇಕೋ ಅಷ್ಟೇ ನನಗೆ ಜೀರ್ಣವಾಗೋದು. ಅದೇ ರೀತಿ ನೀವು ಕೂಡ ಈ ಒಳ್ಳೆಯ ಒಂದು ಚಾನಲ್ ಮಾಡಿದ್ದಾರೆ, ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ, ಒಳ್ಳೆಯದಾಗಲಿ ಅಂತ ಮಾಡಿದ್ದಾರೆ. ಇದಕ್ಕೆ ನಿಷ್ಠೆಯಿಂದ ನೀವು ಕೇಳಿ ಸಾಧ್ಯವಾದಷ್ಟು ಅನುಸರಿಸಲಿಕ್ಕೆ ಪ್ರಯತ್ನ ಪಡಿ. ನಿಮಗೆ ಒಳ್ಳೆಯದಾಗಲಿ. ಶುಭ ಮಂಗಲಂ. ಸೊ ನಮಸ್ಕಾರ ಸರ್. ನಮಸ್ಕಾರ. ಇಷ್ಟೊತ್ತು ನಮ್ಮೊಡನೆ ಇದ್ದು ನಮ್ಮ ಶ್ರೀಮಠದ ಬಗ್ಗೆ, ನಮ್ಮ ಶ್ರೀ ಜಿ ಆರ್ ಸ್ವಾಮಿಗಳ ಬಗ್ಗೆ ತಮ್ಮ ಅನುಭವದ ಮಾತುಗಳನ್ನಾಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಸೊ ಹೀಗೆ ನಮ್ಮ ಮಠಕ್ಕೆ ನೀವು ಬಂದು ಪ್ರೋತ್ಸಾಹ ಕೊಟ್ಟು ನಮ್ಮೆಲ್ಲರನ್ನೂ ಪ್ರೋತ್ಸಾಹ ಬೇಕು ಅಂತ ಕೇಳಿಕೊಂಡು ಮಾತುಗಳು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನೀವು ಶ್ರೀ ವಾಸುದೇವರವರ ಸಂವಾದವನ್ನು ಕೇಳಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ಮತ್ತೆ ಮುಂದಿನ ವಾರದ ವಿಶೇಷ ವ್ಯಕ್ತಿ ಸಂದರ್ಶನವನ್ನು ಭೇಟಿ ಮಾಡಿದಾಗ ನಿಮ್ಮೆಲ್ಲರನ್ನು ಭೇಟಿ ಮಾಡೋಣ. ನಮಸ್ಕಾರ. ಶ್ರೀಮತೆ ರಾಮಾನುಜಾಯ ನಮಃ.